ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಜಸ್ಟ್ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇದೇನಂದರೆ ನೀಟ್ 2025 ರಿಲೇಟೆಡು ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತಿರಾಗೆ 2 ಸೆಂಟರಲ್ಲಿ ಮಧ್ಯಪ್ರದೇಶದಲ್ಲಿ 2 ಸೆಂಟರ್ ಏನಿತ್ತಲ್ಲ, ಇಂಡೋರು ಮತ್ತು ಉಜ್ಜಿವನ್ 2 ಸೆಂಟರ್ ಏನಿತ್ತಲ್ಲ, ಆ ಸೆಂಟ್ರಲ್ಲಿ ಪವರ್ ಔಟ್ರೇಜಿಂದ ಎಕ್ಸಾಮ್ ಬರೆಯೋಕ್ಕಾಗಿರಲಿಲ್ಲ. ಏನು ಮಾಡಿದ್ದಾನೆ, 70% ಸ್ಟೂಡೆಂಟ್ಸು ಪೆಟಿಷನ್ ಹಾಕಿದ್ರು ಹೈಕೋರ್ಟ್ಗೆ. ಹೈಕೋರ್ಟ್ ಇವಾಗ ಏನು ಮಾಡಿದೆ ಅಂದರೆ ಅದನ್ನ ರೀಕಂಡಕ್ಟ್ ಮಾಡಿ ಅಂತ ಅವ್ರಿಗಂತ ಈಗ ಹೈಕೋರ್ಟು ಆಲ್ರೆಡಿ ಹೇಳಿದೆ. ಸೊ ಈಗ ರೀಕಂಡಕ್ಟ್ ಮಾಡಬೇಕು ಕಂಪಲ್ಸರಿ NTA ಅವರು. ಓಕೆ, ಯೂಶ್ವಲಿ ಏನಾಗಿತ್ತು ಅಂದರೆ ಈ ಜುಲೈ 1ಗೆ ಇವತ್ತು MCC ಕೌನ್ಸಿಲಿಂಗು ಸ್ಟಾರ್ಟ್ ಆಗೋಕ್ಕೆ ಇವತ್ತು ಶೆಡ್ಯೂಲ್ ಬಿಡಬೇಕಿತ್ತು. ಬಟ್ ಇವಾಗ ಅದನ್ನ ಮುಂದ್ಗಡೆ ಹೋಗುತ್ತೆ. ಇವಾಗ ಎಕ್ಸಾಮ್ ನಡೆಸ್ತಾರೆ ಓನ್ಲಿ ಫಾರ್ ದಟ್ 70% ಸ್ಟೂಡೆಂಟ್ಸ್ ಯಾರು ಪಿಟಿಷನ್ ಹಾಕಿದ್ರಲ್ಲ ಮಧ್ಯಪ್ರದೇಶದಲ್ಲಿ. ಇದು ನಮ್ಮ ಸ್ಟೇಟಿಗೆ, ಕರ್ನಾಟಕ ಸ್ಟೇಟಿಗೆ ಎಫೆಕ್ಟ್ ಆಗಲ್ಲ. ಓಕೆ, ಆದರೆ ರ್ಯಾಂಕಿಂಗ್ ಚೇಂಜ್ ಆಗುತ್ತೆ. ಓನ್ಲಿ ಸ್ಮಾಲ್ ಅಮೌಂಟು, ಓನ್ಲಿ ಅವ್ರು 70% ಸ್ಟೂಡೆಂಟ್ಸ್ ಏನು ಬರೀತಾರಲ್ಲ ಅವ್ರದಿಂದ ಸ್ವಲ್ಪ ಚೇಂಜಸ್ ಆಗುತ್ತೆ. ಸೊ ಏನು ಅಷ್ಟೊಂದು ವೇರಿಯೇಷನ್ ಆಗಲ್ಲ ಮಾರ್ಕ್ಸಲ್ಲಿ ನಿಮ್ಮ ರ್ಯಾಂಕಲ್ಲಿ ಏನು ವೇರಿಯೇಷನ್ ಆಗಲ್ಲ, ತಲೆ ಕೆಡಿಸ್ಕೋಬೇಡಿ. ಆದರೆ ನೀಟ್ ಕೌನ್ಸಿಲಿಂಗ್ ಇವಾಗ ಲೇಟ್ ಆಗುತ್ತೆ. ಕರ್ನಾಟಕದ ನೀಟ್ ಕೌನ್ಸಿಲಿಂಗು ಲೇಟ್ ಆಗುತ್ತೆ. ಯಾಕಂದರೆ MCC ಕೌನ್ಸಿಲಿಂಗು ಫಸ್ಟ್ ರೌಂಡ್ ಕಂಪ್ಲೀಟ್ಲಿ ಆಗಲೇಬೇಕು. ಅದಾದಮೇಲೆ ನಮ್ಗೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಇವಾಗ ಅವ್ರದ್ದು ಎಕ್ಸಾಮು 10 to 15 ಡೇಸಲ್ಲಿ ಎಕ್ಸಾಮ್ ನಡೆಸ್ತಾರೆ. ಎಕ್ಸಾಮ್ ಆದಮೇಲೆ ಇಮಿಡಿಯೇಟ್ಲಿ ರಿಸಲ್ಟ್ ಬಿಡ್ತಾರೆ. ರಿಸಲ್ಟ್ ಆದಮೇಲೆ ಕೌನ್ಸಿಲಿಂಗು MCC ಕೌನ್ಸಿಲಿಂಗು ಫಸ್ಟ್ ರೌಂಡ್ದು ಸ್ಟಾರ್ಟ್ ಮಾಡಬೇಕು. ಓಕೆ, ಅದಾದಮೇಲೆ ನಮ್ಗೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನು ಎಕ್ಸ್ಪೆಕ್ಟೆಡ್ ಸ್ವಲ್ಪ ಡಿಲೇ ಆಗುತ್ತೆ, ವೇಟ್ ಮಾಡಬೇಕು. ಯಾಕಂದ್ರೆ ನಮ್ಮ ಸ್ಟೇಟಲ್ಲಿ ಕಂಬೈನ್ಡ್ ಕೌನ್ಸಿಲಿಂಗ್ ಲಾಸ್ಟ್ ಇಯರಿಂದ ಕಂಬೈನ್ಡ್ ಕೌನ್ಸಿಲಿಂಗ್ ನಡೆಸ್ತಾ ಇದ್ದಾರೆ. ಯಾವುದಂದರೆ KCT ಮತ್ತು ಮೆಡಿಕಲ್ದು 2 ಕಂಬೈನ್ಡ್ ಕೌನ್ಸಿಲಿಂಗ್ ನಡೆಸ್ತಾ ಅಂದರೆ MBBSದು ಮತ್ತು ಡೆಂಟಲು, ಇಂಜಿನಿಯರಿಂಗು, ಅಗ್ರಿಕಲ್ಚರ್ ಎಲ್ಲ ಸೇರಿಸಿ ಕಂಬೈನ್ ನಡೆಸ್ತಾರೆ. ಸೊ ಇವರು ಸಪ್ರೇಟ್ ಅಂತೂ ನಡ್ಸೋಕ್ಕೆ ಬರಲ್ಲ, ಮೆಡಿಕಲ್ ಜೊತೆ ನಡೆಸಬೇಕಾಗುತ್ತೆ. ಸೊ ಮೆಡಿಕಲ್ ನಡೆಸಬೇಕಂದ್ರೆ ಅಲ್ಲಿ ಮೆಡಿಕಲ್ ರಿಸಲ್ಟು ಕಂಪಲ್ಸರಿ ಹೇಳಿದ್ದಾರೆ. ಅವ್ರ ರಿಸಲ್ಟ್ ಬಂದ ಮೇಲೆ ನೀವು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡುವಂತ ಕೋರ್ಟ್ ಕೂಡ ಆದೇಶ ಮಾಡಿದ್ದಾರೆ ಆಲ್ರೆಡಿ ಇವಾಗ. ಸೊ ಅವ್ರದ್ದು 70% ಸ್ಟೂಡೆಂಟ್ಸ್ ಎಕ್ಸಾಮ್ ಬರಬೇಕು, ಅವ್ರ ರಿಸಲ್ಟ್ ಬರಬೇಕು. ಅದಾದಮೇಲೆ ಇನ್ನೊಂದು ಸತಿ ನೀವು ರಿಸಲ್ಟ್ ಚೆಕ್ ಮಾಡಬೇಕಾಗುತ್ತೆ. ನಿಮ್ಮದು ಆಲ್ ಇಂಡಿಯಾ ರ್ಯಾಂಕಿಂಗ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ, ಭಾಳಷ್ಟಿಲ್ಲ. 70% ಸ್ಟೂಡೆಂಟ್ಸ್ ಅಂದರೆ ಭಾಳಷ್ಟು ವೇರಿಯೇಷನ್ ಆಗಲ್ಲ. ಅದಾದಮೇಲೆ ನೆಕ್ಸ್ಟು ನಿಮ್ಮದು ನಮ್ಮ ಸ್ಟೇಟ್ದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೂ ಎಕ್ಸ್ಪೆಕ್ಟ್ ಏನು ಮಾಡುತ್ತದೆ, ನಿಮಗೆ 1 ಮಂತು ಮುಂದ್ಗಡೆ ಹೋಗೋ ಚಾನ್ಸ್ ಇದೆ. ಯಾಕಂದರೆ ಈಗ 10 to 15 ಡೇಸಲ್ಲಿ ಎಕ್ಸಾಮು ಶೆಡ್ಯೂಲ್ ಮಾಡ್ತಾರೆ. ಶೆಡ್ಯೂಲ್ ಆದಮೇಲೆ ಎಕ್ಸಾಮ್ ಆಗುತ್ತೆ. ಎಕ್ಸಾಮ್ ಆದಮೇಲೆ MCC ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕು. MCC ಫಸ್ಟ್ ರೌಂಡ್ ಆದಮೇಲೆ ನಮ್ಮದು ಸ್ಟಾರ್ಟ್ ಆಗುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ ಆಗಸ್ಟ್ ಫಸ್ಟ್ ವೀಕಲ್ಲಿ ಹೋಗೋ ಚಾನ್ಸ್ ಇದೆ. ಸೊ ನೋಡೋಣ. ಇದಂತೂ ಈಗ ಕೋರ್ಟು, ಮಧ್ಯಪ್ರದೇಶ ಕೋರ್ಟು ಆಲ್ರೆಡಿ ಆರ್ಡರ್ ಮಾಡಿದೆ. ಅಪ್ಡೇಟ್ ಆಗಿತ್ತು. ಇದೇ ರೀತಿ ಕ್ವಿಕ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್.